ಅಣ್ಣ, ಈ ಹುಡುಗಿನ ಏನಾದ್ರೂ ನೋಡಿದೀರಾ? ಸರ್, ಈ ಹುಡುಗಿನ ಈ ದಾರಿಯಲ್ಲಿ ಏನಾದ್ರೂ ನೋಡಿದ್ರಾ? ಗೊತ್ತಿಲ್ಲ ಅಕ್ಕ. ಇದಿಲ್ ಹೋಗ್ತಿರೋಳ ಅರಮನೆಗೆ ತಂದು ಕೂರಿಸ್ದೆ. ಇವಳು ಛತ್ರ ಬುದ್ಧಿ ತೋರ್ಸೇ ಬಿಟ್ಲು. ಸರಾನ ಖಂಡಿತವಾಗ್ಲೂ ಅವಳೆ ಕದ್ದಿರ್ತಾಳೆ. ಅಲ್ಲ, 1000 ದಾಸೆಗೆ ಲಕ್ಷ ಲಕ್ಷ ಕೊಡ್ತಿರೋದನ್ನ ಬಿಟ್ಟು ಹೋದ್ಲಲ್ಲ. ಸದ್ಯ ಆಗ ಈಗ ನಿನ್ನ ಡೂಪ್ಲಿಕೇಟ್ ರೂಪದೊಳಿಂದ ಈ ಬೀದಿ ಬೀದಿ ಅಲ್ಲಿಯೋ ಹಾಗಾಗ್ತಾ ಇದೆ. ಇತ್ತಾಗ್ಲೂ ನೆಮ್ಮದಿ ಕೊಡ್ಲಿಲ್ಲ, ಹೋದ್ಮೇಲೂ ಹೀಗೆ ಅಂತರ ಪಿಶಾಚಿಯಾಗಿ ಕಾಡ್ತಿದ್ಯಲ್ಲೇ. ಆ ರಮ್ಯಾ ಸಿಗ್ಲಿ ನನ್ ಕೈಗೆ, ಅವಳಿಗಿದೆ. ಏನ್ ಬೃಂದ, ಕೆಲ್ಸ ವಹಿಸ್ಕೊಂಡ್ಮೇಲೆ ಪತ್ತೆನೇ ಇಲ್ಲ. ಏನ್ ನಡೀತಾ ಇದೆ ಮನೆಯಲ್ಲಿ? ಅಂಕಲ್, ಎಲ್ಲ ನಾವ್ ಅನ್ಕೊಂಡಾಗೆ ನಡೀತಾ ಇದೆ. ಸಂಧ್ಯಾ ಇಲ್ಲೇ ಎಲ್ಲೋ ಆಚೆ ಬಂದಿದ್ಲು, ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ ಅಂಕಲ್. ನೋಡು ಬೃಂದ, ನಾನು ನನ್ನ ಕುಟುಂಬ ಯಾವ ಸ್ಥಿತಿಲಿ ಇದ್ದೀವಿ ಅಂತ ನಿನಗ್ ಗೊತ್ತು. ಈ ಕೇಸಲ್ಲಿ ನಾನು JPನ ನಂಬೋದಕ್ಕಿಂತ ಜಾಸ್ತಿ ನಿನ್ನನ್ನೇ ನಂಬಿರೋದು. ಹೈಕಮಾಂಡ್ ಇಂದ, ಪಕ್ಷದವರಿಂದ ರಾಜೀನಾಮೆ ಕೊಡಿ ಅಂತ ಪ್ರೆಷರ್ ಮೇಲೆ ಪ್ರೆಷರ್ ಬರ್ತಾ ಇದೆ. ಈ ಕೇಸ್ ಗೆದ್ರೆ ಮಾತ್ರ ನನ್ನ ಪದವಿ ಉಳಿಯೋದು. ನನ್ನ ಪದವಿ ಉಳಿದ್ರೆ ಮಾತ್ರ ನೀನು ಕೇಳಿದ್ದನ್ನ ನಾನು ಕೊಡೋಕಾಗೋದು. ಅಂಕಲ್, ನಿಮ್ಮ ನಂಬಿಕೆಗೆ ಮೋಸ ಮಾಡೋದಿಲ್ಲ. ಹೀಗಂದು ಅಂದುನೆ JP ಕೇಸ್ ಗೆದ್ದಿಲ್ಲ. ನೀನು ಅವನ ದಾರಿನೇ ಹಿಡಿಬೇಡ. ಇಲ್ಲಿವರೆಗೂ ನಾನು ಯಾರ ಹತ್ರನೂ ಏನೂ ಕೇಳ್ಕೊಂಡಿಲ್ಲ. ಆದ್ರೆ ಇವತ್ತು ನಿನ್ನ ಮುಂದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಆ ಸಂಧ್ಯಾನ ಹುಡುಕು, ನಿನ್ನ ಹಿಡಿತದಲ್ಲಿ ಇಡ್ಕೋ, ನಮ್ಮನ್ನ ಕಾಪಾಡು. ಅವಳು ಎಲ್ಲೂ ಹೋಗೋದಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಇದು ನಿಮ್ ಕೇಸ್ ಮಾತ್ರ ಅಲ್ಲ, ನಿನ್ನ ಅವಶ್ಯಕತೆ ನಂಗೆ ತುಂಬಾ ಇದೆ ಸಂಧ್ಯಾ. ನಿನ್ನಿಂದಾಗಿ ಇವತ್ತು ಎಲ್ರೂ ನನ್ನ ಮಾತು ಕೇಳ್ತಿದ್ದಾರೆ. ಸಿಟಿಲೇ ಬೆಸ್ಟ್ ಲಾಯರ್, ನಮ್ಮ ಕ್ಷೇತ್ರದ MLA ಇಬ್ರು ನಾನು ಕುಣ್ಸೋ ಕೈಗೊಂಬೆ ಆಗಿದ್ದಾರೆ. ಈ ಸ್ಥಾನ ನನಗೆ ಜೀವನ ಪರ್ಯಂತ ಬೇಕು. ಅದಕ್ಕೆ ನೀ ನನಗ್ ಬೇಕೇ ಬೇಕು ಸಂಧ್ಯಾ. ಎಲ್ಲಿದ್ಯಾ? ನೀ ಬದುಕಿದ್ದೇನವಾ? ಅಯ್ಯೋ ದೇವ್ರೆ, ನನ್ ಮಗಳ ನನಗೆ ವಾಪಸ್ ಕೊಟ್ಬಿಟ್ಟೇನಪ್ಪ. ಸದ್ಯ ಮಗಳ, ನಿನಗೇನು ಆಗಿಲ್ಲಲ್ಲವಾ? ನಿಮ್ಮವ್ವ ಬಂದಿನವ, ನೀ ಅಂಜಕ್ ಹೋಗ್ಬೇಡ. ಭಾರ್ಗವಿ, ಇಲ್ಲಿ ನೋಡವ, ನನ್ ಮಗಳು ಬಂದಾಳ. ನನ್ ಮಗಳು ಮತ್ತೆ ಬದಕ್ ಬಂದಾಳ. ಆಕೆಗೆ ಏನೂ ಆಗಿಲ್ವೇ? ಇಷ್ಟ ದಿನ ಎಲ್ಲಿದ್ದೇವ? ಯಾವನ್ ನೋಡಕ್ ಬರ್ದ ಸೀದಾ ಇಲ್ಲಿ ಬಂದ್ಬಿಟ್ಟೆ ಅಲ್ಲ. ನನಗ್ ಗೊತ್ತಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ ನೋಡು. ನೀನಿಲ್ಲ ಅಂದಿದ್ದಕ್ಕ ನನ್ನ ಜೀವನ ಹೊಂಟೋಗಿತ್ತವ. ಆ ಶಿವ ಯಾವಾಗ ನನ್ ಕರ್ಕೋತಾನಂತ ಕಾಯ್ತಾ ಇದ್ದೆ. ಏನ್ ಸಂಧ್ಯಾ, ಅಮ್ಮ ಬಂದಿದ್ದಾರೆ, ನೀನ್ ನೋಡಿದ್ರೆ ಮಾತೇ ಆಡ್ತಿಲ್ಲ. ಅಮ್ಮ,
ಭಾರ್ಗವಿ ನಡಿ ಬಾ ಹೋಗೋಣ. ಅಮ್ಮ ಎಲ್ಲಿಗೆ ಹೊರಟ್ರಿ? ನೀನು ನನ್ನ ಮಗಳ ಸಂಧ್ಯಾ ಅಲ್ಲ. ಅಮ್ಮ ಇವಳೆ ಅಮ್ಮ ಸಂಧ್ಯಾ. ನಾನ್ ಸಂಧ್ಯಾನೇ ಅಮ್ಮ. ಯಾಕೆ ನೀವು ನನ್ನನ್ನು ಗುರ್ತು ಹಿಡಿತಾ ಇಲ್ಲ? ನನ್ನ ಮಗಳು ಸಂಧ್ಯಾ ನನಗ ಅಮ್ಮ ಅಂತ ಕರಿತಿರ್ಲಿಲ್ಲ, ಅವ್ವ ಅಂತ ಕರಿತಿದ್ಲು. ಅಷ್ಟ ಯಾಕ ಹೆತ್ತ ಕರುಳಿಗೆ ತನ್ ಮಗು ಯಾರು ಅಂತ ಗೊತ್ತಾಗಂಗಿಲ್ಲೇನು? ನೀನು ನನ್ನ ಮಗಳಲ್ಲ. ರಮ್ಯಾ, ನೀನು ಸಂಧ್ಯಾ ಅಲ್ಲ ಅಂತ ನನ್ಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ಈಗ ನೀನು ಸಂಧ್ಯಾ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಿನಗ್ ಗೊತ್ತಾಗಿರ್ಬೇಕು ಅಲ್ವಾ? ಇವತ್ತು ಆ ರೌಡಿ ನಿನ್ನನ್ನ ಚುಡಾಯಿಸಕ್ ಬಂದಾಗ ನಿನಗೆ ಪ್ರಾಣನೇ ಬಾಯಿಗೆ ಬಂದ ಹಾಗಾಗಿತ್ತು ಅಲ್ವಾ? ನಮ್ ಸಂಧ್ಯನ್ನು ಇದೇ ತರ ಚುಡಾಯಿಸಿ ಅವಳನ್ನ ಕೊಲ್ಲೋಕ್ ಪ್ರಯತ್ನ ಪಟ್ಟಿದ್ರು. ಅವಳು ನ್ಯಾಯ ಕೇಳಿದಕ್ಕೆ ಅವಳನ್ನ ಅತ್ಯಾಚಾರ ಮಾಡಿ ಕೊಂದೇ ಬಿಟ್ರು. ನಿನ್ನನ್ನ ನೋಡಿ ಆ ತಾಯಿ ಒಂದ್ ಕ್ಷಣ ನನ್ ಮಗಳೇ ವಾಪಸ್ ಬಂದ್ಲೇನೋ ಅಂತ ನೋಡಿದ್ರು. ಅವ್ರ ಮುಖದಲ್ಲಿದ್ದ ಖುಷಿನ ನೋಡಿದ್ಯಾ? ಹೀಗ್ ನಾಟಕ ಆಡಿ ಮತ್ತೆ ಮತ್ತೆ ಆ ತಾಯಿನ ನೀವ್ ಸಾಯಿಸ್ತಾ ಇದ್ದೀರಾ. ಏಯ್ ಸರ್ ನಿಜ ಹೇಳೋ, ಯಾರು ನೀವಿಬ್ರು? ಯಾಕೆ ಇಲ್ಲಿ ಬಂದಿದ್ದೀರಾ? ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ನನ್ನ ಸರ್ ದುಡ್ಡು ಸಿಗುತ್ತೆ ಅಂತ ಹೇಳಿದ್ರು, ಆ ದುಡ್ಡಿನ ಆಸೆಗೋಸ್ಕರ ಇಲ್ಲಿ ಬಂದ್ವಿ ಸರ್, ಅಷ್ಟೇ. ನಿನಗ ದುಡ್ಡು ಬೇಕಲ್ಲವಾ? ತಗೋ, ನನ್ನಂತಾಕ ಇಷ್ಟ ಇರೋದು. ನಿನಗಿನ್ನೂ ಬೇಕಂದ್ರ ದುಡ್ದು ಕೊಟ್ಟು ಕಳಿಸ್ತೀನಿ. ಆದ್ರ ಆ ಮೋಸಗಾರರ ಕೈಯಾಗ ಸಿಕ್ಕಿ ನನ್ನ ಮಗಳಂಗ ನೀನು ಜೀವ ಕಳ್ಕೋಬೇಡವಾ. ನೋಡಿದ್ಯಾ ರಮ್ಯಾ, ಇಷ್ಟ ಆದ್ರು ಈಗ್ಲೂ ಕೂಡ ತಾಯಿ ನಿನ್ಗೊಳ್ಳೋದನ್ನ ಬಯಸ್ತಾ ಇದ್ದಾರೆ. ಮತ್ತಿನ್ನೇನ್ ಮಾಡ್ಲಿ ತಾಯಿ? ನನ್ನ ಕಣ್ ಮುಂದನ ನನ್ನ ಮಗಳ ಹೆಣ ನೋಡಿನವ. ಬೇರೆ ಯಾವ ಹೆಣ್ಮಕ್ಳಿಗೂ ಅಂತ ಗತಿ ಬರೋದ್ ಬ್ಯಾಡ್ಬೆ. ನೀವುಗಳು ಮೋಸ ಮಾಡಕ್ ಹೊರಟಿರೋದು ಇಂಥ ಮುಗ್ಧ ಜೀವಿಗಳಿಗೆ. ನೀನು ಅವ್ರ ಸಲುವಾಗಿ ನಾಟಕ ಮಾಡಕ್ ಬಂದಿಯಲ್ಲ, ನಿನ್ನ ಕೈ ಮುಗಿತೀನವ. ಬೇಕಂದ್ರ ನಿನ್ನ ಮನ್ಯಾಗ ಜೀವನ ಪರ್ಯಂತ ಜೀತದಳಾಗಿ ದುಡಿತೀನಿ. ನನ್ ಮಗಳಿಗಾದ ಅನ್ಯಾಯದ ಬಗ್ಗೆ ಹೇಳಿ ಆಕೆಗೆ ನ್ಯಾಯ ಕೊಡಿಸ್ರವ. ಭಾರ್ಗವಿ, ಈಗ ಹೇಳುವ, ನನ್ ಮಗಳಿಗೆ ನ್ಯಾಯ ಕೊಡ್ಸಂತ ಹೇಳು. ನನ್ ಮಗಳು ಬೀದಿ ಹೆಣ ಆಗಿ ಸತ್ತಾಳ್ವೆ. ಆಕಿ ಸಾವಿಗೆ ಒಂದು ಶಾಂತಿ ಕೊಡಿಸ್ರವ, ಶಾಂತಿ ಕೊಡಿಸ್ರಿ. ಈ ಹೋರಾಟ ಬರೀ ಸಂಧ್ಯಾಗೋಸ್ಕರ ಅಲ್ಲ, ಅವಳು ಹಾಗೆ ಮೋಸ ಹೋಗಿರೋ, ಅನ್ಯಾಯಕ್ಕೊಳಗಾಗಿರೋ ಅದೆಷ್ಟೋ ಹೆಣ್ಮಕ್ಳಿಗೋಸ್ಕರ. ನೋಡ್ರು,
ಈಗ್ಲೂ ನಿಮ್ಮನ್ನ ಪೊಲೀಸರಿಗೆ ಒಪ್ಪಿಸ್ಬೋದು, ಆದ್ರೆ ನಾವು ಹಾಗೆ ಮಾಡಲ್ಲ. ವಿಷಯ ಗೊತ್ತಾದ್ಮೇಲೂ ನಿನಗೆ ದುಡ್ಡೇ ಮುಖ್ಯನೋ ಅಥವಾ ಸಂಧ್ಯಾಗ್ ನ್ಯಾಯ ಸಿಗೋದು ಮುಖ್ಯನೋ ಅಂತ ನಿರ್ಧಾರ ಮಾಡಿ. ಅಮ್ಮ ಬನ್ನಿ. ಏಯ್, ಎಷ್ಟು ಧೈರ್ಯ ನಿನಗೆ? ನಿಮ್ಮಂತ ಪಿಕ್ ಪಾಕೆಟ್ ಮಾಡೋರ್ನ ಕರ್ಕೊಂಡ್ ಹೋಗಿ ಮನೇಲಿ ಸೇರ್ಸಿದ್ನಲ್ಲ ನನ್ ಕೊನೆಗೂ ನಿಮ್ ಕಳ್ಳ ಬುದ್ಧಿನ ತೋರ್ಸೇ ಬಿಟ್ರಲ್ಲ. ಅದ್ ಯಾಕೆ ಹೀಗ್ ದುಡ್ಡು ದುಡ್ಡು ಅಂತ ಸಾಯ್ತೀರಾ? ಕೇಳಿದ್ರೆ ನಾನೇ ನಿಮ್ ಮುಖದ ಮೇಲೆ ದುಡ್ಡಿಗೆ ಸಿಗ್ತಾ ಇದ್ದೆ. ಅದ್ಬಿಟ್ಟು ಬಂದಿರೋ ಮನೆಗೆ ಕನ್ನ ಹಾಕ್ತೀರಾ. ಸಾಕ್ ಸುಮ್ನಿರಿ ಮೇಡಮ್. ಇಲ್ಲಿರೋ ರಿಸ್ಕು ನೀವು ಕೊಡ್ತಾ ಇರೋ ಪುಡಿಗಾಸ್ಕು ಸಂಬಂಧನೇ ಇಲ್ಲ. ನೀವ್ ಹೇಳ್ದಾಗೆ ಸಂಧ್ಯಾ ಓಡೋಗಿಲ್ಲ, ಸತ್ ಹೋಗಿದ್ದಾಳೆ ಅನ್ನೋದು ನನಗ್ ಗೊತ್ತು. ಸತ್ತಿರೋ ಜಾಗಕ್ಕೆ ನನ್ನ ಹುಡುಗಿ ರಮ್ಮಿನ್ ಕರ್ಕೊಂಡು ಹೋಗಿದಿರಲ್ಲ. ನಾಳೆ ದಿನ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ನೀವೆಲ್ಲ ಇದ್ದು ಉದ್ಧಾರ ಮಾಡೋಂಥದ್ ಏನಿದ್ಯೋ ಬೇರೆಯವ್ರ ಜೇಬ್ಗೆ ಕತ್ರಿ ಹಾಕಿ ಬದುಕೋ ಬಾಳು ನಿಮ್ದು ಒಂದ್ ಬಾಳ. ಅದಕ್ಕೆ ಬೆಲೆ ಬೇರೆ ಕಟ್ಬೇಕಾ? ಆ ಮೋಸಗಾರ ಕೈಯಾಗ ಸಿಕ್ಕಿ ನನ್ನ ಮಗಳಂಗ ನೀನು ಜೀವ ಕಳ್ಕೋಬೇಡವಾ. ಅಕ್ಕ, ನಾನಿಲ್ಲಿ ಬಂದಿರೋದು ನೀವ್ ಹೇಳೋ ಕೆಲ್ಸ ಮಾಡಕ್ಕಷ್ಟೇ. ನೀವ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರೋಕಲ್ಲ. ಓಹೋ, ರೋಷ ನೋಡು ರೋಷ. ಸುಮ್ನೆ ಕಿರ್ಚಾಡ್ಬೇಡ. ನಿನಗ್ ಎಷ್ಟ್ ಬೇಕು ಹೇಳು, ಅಷ್ಟು ಬಿಸಾಕ್ತೀನಿ. ಏನಾದ್ರೂ ಜಾಸ್ತಿ ಮಾತಾಡ್ದ್ಯೋ ಸುಮ್ನೆ ಇರೋದಿಲ್ಲ. ಬರೋ, ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ರು ನೀವಿಬ್ರು ಜೀವನ ಪರ್ಯಂತ ಜೈಲಲ್ಲೇ ಕೊಳಿಬೇಕು. ಹಾಗ್ ಮಾಡ್ತೀನಿ. ಬಾಯಿ ಮುಚ್ಕೊಂಡು ನನ್ ಜೊತೆ ಬಾ. ಹುಳಿಗೆ ಹೆದರ್ಬೇಕಾ? ಭಾರ್ಗವಿ, ಏನಾಯ್ತು? ಲಾಯರ್ ಆಗಕ್ಕೆ ಇಷ್ಟ ಇರ್ತಿದ್ರು, ನನಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಲ್ಲ. ನನ್ಗೇನ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಪಾರ್ಥ. ನೋಡಿ, ಕಷ್ಟಪಟ್ಟು ಬಂದಿನಿ. ನನ್ನ ಹೆಂಡತಿಗೆ ಸಹಾಯ ಮಾಡಕ್ಕೆ ಇಷ್ಟಪಟ್ಟು ಬಂದಿನಿ. ನಿಮ್ಗೋಸ್ಕರ ನಾನು ಏನ್ ಮಾಡಕ್ಕೂ ರೆಡಿ. ರೀ, ಅಳ್ಬೇಡಿ.
ಕಣ್ಣಲ್ಲಿರೋ ಮುತ್ತುಗಳೆಲ್ಲ ಹಾಗೆ ಖಾಲಿ ಆಗ್ಬಿಡತ್ತೆ. ಎಲ್ಲಿ ನನಗೋಸ್ಕರ ನಗಿ. ನೀವು ನಕ್ರೆ ತುಂಬ ಚೆನ್ನಾಗಿ ಕಾಣ್ತೀರಾ. ನನಗೆ ಕ್ಷಮಿಸಿ ಪಾರ್ಥ. ಯಾಕೆ? ನಿಮ್ಗೂ ನನ್ನ ಥರನೇ ಅಪ್ಪ ಅಂದ್ರೆ ತುಂಬಾ ಪ್ರೀತಿ. ಆದ್ರೆ ಇವತ್ತು ನನ್ನಿಂದಾಗಿ ನೀವು ಅವ್ರ ವಿರುದ್ಧ ನಿಲ್ಲೋ ಹಾಗಾಗೋಯ್ತು. ನನ್ನಿಂದಾಗಿ ಅಪ್ಪ ಮಗ ದೂರ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡಿ ಭಾರ್ಗವಿ, ನಿಮ್ಮಿಂದ ಅಪ್ಪ ಮಗ ದೂರ ಆಗ್ತಿಲ್ಲ, ಇನ್ನೂ ಹತ್ರ ಆಗ್ತಿದ್ದೀವಿ. ಎಲ್ರ ಪಾಲಿಗೆ ನನ್ನ ಡ್ಯಾಡ್ ದೊಡ್ಡ ಲಾಯರ್, ಆದ್ರೆ ನನ್ನ ಕಣ್ಣಿಗೆ ಅವರು ಸೂಪರ್ ಹೀರೋ. ಹೀರೋ ಅಂದ್ರೆ ಯಾರು ಹೇಳಿ? ಕೆಟ್ಟೋರನ್ನ ಶಿಕ್ಷಿಸೋರು, ಒಳ್ಳೆಯವರನ್ನ ಕಾಪಾಡೋರು. ನನ್ನ ಡ್ಯಾಡ್ ನಿಜವಾಗ್ಲೂ ಹೀರೋ ತರನೇ ಇತ್ತು. ಆದ್ರೆ ಸಂಘ ಸೇರಿ ಸನ್ಯಾಸಿ ಕೆಟ್ಟರು ಅಂತಾರಲ್ಲ, ಹಾಗೆ ಶಕ್ತಿ ಪ್ರಸಾದ್ ಸ್ನೇಹ ಮಾಡಿ ನಮ್ಮಪ್ಪ ಹೀಗಾಗ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಮೊದಲು ನನ್ನ ಶಕ್ಕು ಅರ್ಥ ಮಾಡಿಸ್ತಾ ಇದ್ರು, ಆದ್ರೆ ನಾನು ಅವ್ರನ್ನ ನಂಬೇಕಲ್ಲ. ನಮ್ಮಪ್ಪ ನಡೆದಿದ್ದೇ ದಾರಿ ಅಂತ ಅವ್ರ ಜೊತೆ ವಾದ ಮಾಡ್ತಾ ಇದ್ದೆ. ಆದ್ರೆ ಶಕ್ಕು ಮಾತು ನಿಜ ಅಂತ ನನಗೀಗ ಅರ್ಥ ಆಗ್ತಿದೆ. ಡ್ಯಾಡ್ ಆ ಶಕ್ತಿ ಪ್ರಸಾದ್ ಸ್ನೇಹ ಮಾಡಿ ವ್ಯಕ್ತಿತ್ವನೇ ಮರ್ತು ಹೋಗಿದ್ದಾರೆ. ಹೀರೋನು ತಪ್ಪು ಮಾಡ್ತಾನೆ ಅಂತ ನನಗಿವಾಗಲೇ ಅರ್ಥ ಆಗಿದ್ದು ಬರ್ಗ. ಇಲ್ಲ, ಅವ್ರು ಯಾವತ್ತಿದ್ರೋ ಅಲ್ಲೇ ಇರಬೇಕು. ಅವ್ರು ನನ್ನ ಹೀರೋ. ಅವ್ರು ಮತ್ತೆ ಮೊದಲಿನ ಹಾಗಾಗೋಕೆ ಮಗನಾಗಿ ನಾನು ಏನ್ ಬೇಕಾದ್ರೂ ಮಾಡಿ. ಈಗ ನನ್ನ ಅಪ್ಪನ ಆಸೆಯಂತೆ ನಾನು ಲಾ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ದೆ. ಮಗನೇ ತನ್ನ ವಿರುದ್ಧ ವಾದ ಮಾಡ್ತಿದ್ದಾನೆ ಅನ್ನೋ ಬೇಜಾರ್ಗಿಂತ ನಾನು ಕಪ್ ಕೋಟ್ ಹಾಕಿದ್ನಲ್ಲ, ಆ ಖುಷಿ ಅವ್ರ ಕಣ್ಣಲ್ಲಿ ಎದ್ದು ಕಾಣ್ತಾ ಇತ್ತು. ಪಾರ್ಥ, ನೀವ್ ಅನ್ಕೊಂಡ ಹಾಗೆ ಎಲ್ಲ ಸರಿ ಹೋಗುತ್ತೆ. ಎಷ್ಟೋ ಏರಿಳಿತಗಳನ್ನ ನೋಡ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ಸತ್ಯದ ಹಾದಿ ತುಂಬಾ ಹತ್ರದಲ್ಲೇ ಇದೆ. ನಿಜ ಭಾರ್ಗವಿ, ಇವಾಗ ನೀವೇನು ಅಂತ ಮನೆಯವ್ರಿಗೆಲ್ರಿಗೂ ಅರ್ಥ ಆಗತ್ತೆ ನೋಡಿ. ನಾವಿಬ್ರು ಅನ್ಕೊಂಡ ಹಾಗೆ ಎರಡೂ ಫ್ಯಾಮಿಲಿ ಆದಷ್ಟು ಬೇಗ ಒಂದಾಗ್ತಾರೆ. ಪ್ರತಿ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರೆ. ಹಾಗೆ ಪ್ರತಿಯೊಂದು ಯಶಸ್ವಿ ಹೆಣ್ಣಿನ ಹಿಂದೆ ನಿಮ್ ಹಾಗೆ ಅವಳನ್ನ ಅರ್ಥ ಮಾಡ್ಕೊಳ್ಳೋ, ಸಪೋರ್ಟ್ ಮಾಡೋ ಗಂಡನೂ ಇರ್ತಾನೆ. ಥ್ಯಾಂಕ್ ಯು ಪಾರ್ಥ. ಎಲ್ಲಿಗೆ ಹೋಗಿದ್ದೆ? ಮಾವ ಏನಿಲ್ಲ, ಹಾಗೆ ಗಾಳಿ ತಗೊಳ್ಳೋಣ ಅಂತ ಆಚೆ ಹೋಗಿದ್ಲಂತೆ ಅಲ್ವಾ ಸಂಧ್ಯಾ? ನೋಡು, ನೀನ್ ಹೀಗೆ ಹೇಳ್ದೆ ಕೇಳ್ದೆ ಮನೆಯಿಂದ ಆಚೆ ಹೋಗೋಗಿಲ್ಲ. ಹೋಗೋಂಗಿದ್ರು ಬೃಂದಂಗೆ ಹೇಳ್ಬಿಟ್ಟು ಹೋಗ್ಬೇಕು. ನೋಡು, ಆ ಭಾರ್ಗವಿ ಸರಿಗಿಲ್ಲ. ನಿನ್ನನ್ನ ಬ್ರೈನ್ ವಾಶ್ ಮಾಡಕ್ಕೆ ಕಾಯ್ತಿರ್ತಾಳೆ. ಕೇಸ್ ಗೆಲ್ಲೋದಕ್ಕೆ ನಿಜವಾದ ಸಂಧ್ಯಾ ಸತ್ತೋದ್ಲು, ಅದಕ್ಕೆ ನಿನ್ನನ್ನ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಕ್ಕೂ ಹೇಸಲ್ಲ ಅವಳು. ಸಂಧ್ಯಾ ಸತ್ತವಳ? ಛೆಛೆ, ಸತ್ತಿಲ್ಲ. ಎಲ್ಲೋ ತೆರೆ ಮನೇಲಿ ನಿಂತು ನಮ್ಮನ್ನೆಲ್ಲ ಗಮನಿಸ್ತಿರ್ತಾಳೆ. ಕೇಸ್ ಹಾಕಿದ ತಕ್ಷಣ
ಸುಮ್ಮನೆ ಎಷ್ಟು ಬೇಕೋ ಅಷ್ಟು ದುಡ್ಡು ಬಿಸಾಕ್ತೀವಿ ಅನ್ಕೊಂಡಿದ್ಲು. ಸುಮ್ಮನೆ ಅಪವಾದನೆ ಹೊರಿಸಿದ್ರೆ ಯಾರು ತಾನೇ ಸಹಿಸ್ಕೊಡ್ತಾರೆ ಹೇಳು? ಜೈಲ್ಗೆ ಹಾಕ್ತೀವಿ ಅನ್ನೋ ಭಯದಲ್ಲಿ ಎಲ್ಲ ಓಡೋದ್ಲು.